ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜಣ್ಣ ನಮ್ಮ ಜಿಲ್ಲೆಯವರು, ನಾವಿಬ್ರು ಕ್ಲಾಸ್ಮೇಟ್ಸ್, ಬಹಳ ಆತ್ಮೀಯರು. ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಇದ್ದಕ್ಕಿದ್ದಂತೆ ಇದನ್ನ ಸೃಷ್ಟಿ ಮಾಡಿದ್ದಾರೆ. ರಾಜಣ್ಣ ಬಿಜೆಪಿ ಸೇರ್ತಾರೆ ಅಂದಿದ್ದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು. ಕಾಂಗ್ರೆಸ್ನಲ್ಲಿ ರಾಜಣ್ಣನನ್ನ ಹೊರಗೆ ಹಾಕಬೇಕು ಅನ್ನೋ ಗುಂಪಿದೆ. ಎಂಎಲ್ಸಿ ಸಿಟಿ ರವಿ ಹೊಸ ಬಾಂಬ್. ರಾಜಣ್ಣ ಬಿಜೆಪಿಗೆ ಬರ್ತೀನಿ ಅಂದಿಲ್ಲ, ನಾವೂ ಕರೆದಿಲ್ಲ ಅಂತ ಸ್ಪಷ್ಟನೆ. ಸಂಪುಟದಿಂದ ರಾಜಣ್ಣಗೆ ಕೋಕ್ ನೀಡಿರೋದ್ರ ಹಿಂದೆ ಷಡ್ಯಂತ್ರ ಆರೋಪ. ರಾಜಣ್ಣ ಆಪ್ತರಿಂದ ಡಿಕೆ ಶಿವಕುಮಾರ್ ಮೇಲೆ ನೇರ ಆರೋಪ. ಇಷ್ಟೆಲ್ಲ ನಡೀತಾ ಇದ್ರು ಡಿಸಿಎಂ ರದ್ದು ಮಾತ್ರ ಸೈಲೆಂಟ್ ಮಂತ್ರ. ಮತ್ತೊಂದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದ ಮಾಜಿ ಸಚಿವ. ಮಂತ್ರಿಗಿರಿ ಕಳೆದುಕೊಂಡ ಬೆನ್ನಲ್ಲೇ ಪ್ರತಿಷ್ಠೆಯಾಗಿದ್ದ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಿರೋಧವಾಗಿ ಗೆದ್ದು ಸತತ 7ನೇ ಬಾರಿಗೆ ಗದ್ದುಗೆ ಏರಿದ ಕೆಎನ್ ರಾಜಣ್ಣ. ಸಚಿವ ಮಹದೇವಪ್ಪ ಹೆಸರಲ್ಲಿ ಮಹಿಳೆಯರು, ಯುವಕರಿಗೆ ವಂಚನೆ, ಸರ್ಕಾರದ ಸವಲತ್ತು, ಸಾಲ ಕೊಡಿಸೋದಾಗಿ ಮೋಸ. ಬರೋಬ್ಬರಿ 27 ಲಕ್ಷ ಪಂಗನಾಮ. ಸಂತ್ರಸ್ತರಿಂದ ತಲಕಾಡು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ರನ್ನ ನಾಯಿಗೆ ಹೋಲಿಕೆ. ನೋಟಿಸ್ ನೀಡಿದ ಪೊಲೀಸರಿಂದ ಸ್ಪೀಕರ್ ಅನುಮತಿ ಪಡೆಯಲು ಸಜ್ಜು. ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಬಂಧನ ಭೀತಿ. ಕೆವಿ ಧನಂಜಯ್ ಸೇರಿ ವಕೀಲರು ಷಡ್ಯಂತ್ರದ ಭಾಗವಾಗಿರೋ ಸಾಧ್ಯತೆ. ಅವರನ್ನು ತನಿಖೆ ಮಾಡಬೇಕು ಅಂತ ಧರ್ಮಸ್ಥಳ ಗ್ರಾಮಸ್ಥರ ಒತ್ತಾಯ. ಎಸ್ಐಟಿ ಅಧಿಕಾರಿಗಳಿಗೆ ರಾಜೇಂದ್ರ ಅಜ್ರಿ ಸೇರಿ ಹಲವರಿಂದ ದೂರು. ಚಿನ್ನಯ್ಯನನ್ನ ಮತ್ತೆ 3 ದಿನ ಕಸ್ಟಡಿಗೆ ಪಡೆದ ಎಸ್ಐಟಿಯಿಂದ ವಿಚಾರಣೆ. ಮಹಜರ್ಗಾಗಿ ಮಂಡ್ಯ, ದೆಹಲಿಗೂ ಕರೆದೊಯ್ಯೋ ಸಾಧ್ಯತೆ. ರಾಷ್ಟ್ರ ರಾಜಧಾನಿಯಲ್ಲೂ ಬುರ್ಡೆ ರಹಸ್ಯ ಭೇದಿಸೋ ಪ್ಲಾನ್. ಬುರ್ಡೆ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸುವಂತೆ ಜೈನ ಮುನಿಗಳ ಒತ್ತಾಯ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮನವಿ ಸಲ್ಲಿಸಿದ ಮಠಾಧೀಶರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಜೈನ ಮುನಿಗಳಿಂದಲೂ ಒತ್ತಾಯ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಬೆನ್ನಲ್ಲೇ ಅಲರ್ಟ್. ಸಂಪುಟದಲ್ಲಿ ಚರ್ಚೆ ಮಾಡಲು ಆರೋಗ್ಯ ಸಚಿವರ ನಿರ್ಧಾರ. ಬಾಣಂತಿಯರ ಸಾವನ್ನ ತಡೆಗಟ್ಟೋದು ನಮ್ಮ ಗುರಿ ಎಂದ ದಿನೇಶ್ ಗುಂಡೂರಾವ್. ಅಪ್ಪನಿಗೆ ಕೆಡ್ಡ ತೋಡಿದ್ದ ಕುಲಪುತ್ರ. ತಂದೆಯನ್ನ ಟ್ರ್ಯಾಪ್ ಮಾಡಲು ಹೋಗಿ ತಾನೇ ಹಳ್ಳಕ್ಕೆ ಬಿದ್ದ ಮಗ. ಮಂಡ್ಯದ ಮದ್ದೂರಲ್ಲಿ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಪ್ಪನ ಅಶ್ಲೀಲ ವಿಡಿಯೋ ಹಾಕಿ ಹಣಕ್ಕೆ ಡಿಮ್ಯಾಂಡ್. ದೂರು ಹಿನ್ನೆಲೆ ಮಗನನ್ನ ಬಂಧಿಸಿ ಜೈಲಿಗಟ್ಟಿದ ಪೊಲೀಸರು. ಬಾಡಿಗೆಗೆ ನೆಪದಲ್ಲಿ ಕಾರ್ ಕಳ್ಳತನ. ತಮ್ಮ ಮೋಜು ಮಸ್ತಿಗಾಗಿ ಕಾರ್ ಕದ್ದು ಜಾಲಿ ಟ್ರಿಪ್. ಓರ್ವ ಅಪ್ರಾಪ್ತ ಸೇರಿ 5ರನ್ನ ಬಂಧಿಸಿದ ನೆಲಮಂಗಲ ಪೊಲೀಸರು. ಸದ್ದಿಲ್ಲದೆ ದ್ವಿತೀಯ ಪಿಯು ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ತಯಾರಿ. 675 ರೂಪಾಯಿ ಶುಲ್ಕದಲ್ಲಿ 400 ರೂಪಾಯಿ ಪಡಿತಾ ಇದ್ದ ಶಿಕ್ಷಣ ಇಲಾಖೆ. ಬಾಕಿ 275 ರೂಪಾಯಿ ಭರಿಸ್ತಾ ಇದ್ದ ಸರ್ಕಾರ. ವ್ಯತ್ಯಾಸ ಸರಿಪಡಿಸೋಕೆ ಶುಲ್ಕ ಪರಿಷ್ಕರಣೆ ಪ್ಲಾನ್. ಪೋಷಕರಿಂದ ವಿರೋಧ. ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಪಿಸಿ. ಫೋಕ್ಸೋ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ 75,000ಕ್ಕೆ ದೇವನಹಳ್ಳಿ ಪಿಎಸ್ಐ ಬೇಡಿಕೆ. ಅಧಿಕಾರಿ ಪರ ಹಣ ತೆಗೆದುಕೊಳ್ಳುವಾಗಲೇ ಪಿಸಿ ಅಂಬರೀಶ್ ಲಾಕ್. ಪಿಎಸ್ಐ ಜಗದೇವಿ, ಪಿಸಿ ಮಂಜುನಾಥ್ ಪರಾರಿ. ಕಲಬುರಗಿ ರೈತರಿಗೆ ಆಘಾತ ನೀಡಿದ ವರುಣ. ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಬೆಳೆ ಹಾನಿ. ಆರ್ಥಿಕ ನಷ್ಟಕ್ಕೆ ಸಿಲುಕಿರುವ ರೈತಾಪಿ ವರ್ಗ. ಅಧಿಕಾರಿಗಳಿಂದ ಬೆಳೆ ಹಾನಿ ಸಮೀಕ್ಷೆ. ಪಂಜಾಬ್ನಲ್ಲಿ ಮಳೆ ಆರ್ಭಟಕ್ಕೆ ಸಾವಿನ ಚೀತ್ಕಾರ. 23 ಜಿಲ್ಲೆಗಳಲ್ಲಿ ನಿರಂತರ ಮಳೆ. ಪ್ರವಾಹಕ್ಕೆ 37 ಮಂದಿ ಬಲಿ.
ಹಿಮಾಚಲ ಪ್ರದೇಶದ ಮನಾಲಿಯಲ್ಲೂ ತೀವ್ರ ಪ್ರವಾಹ. ದೆಹಲಿಯಲ್ಲಿ ಯಮುನಾ ನದಿಯ ಆರ್ಭಟಕ್ಕೆ 108 ಸಂಕಟ. ಜಮ್ಮು ಮತ್ತು ಕಾಶ್ಮೀರದ ರಜೌರಿಯಲ್ಲಿ ಮಳೆ ಅವಾಂತರ. ಮೊಘಲ್ ರಸ್ತೆ ಮಾರ್ಗದಲ್ಲಿ ಹಲವು ಕಡೆ ಭೂಕುಸಿತ. ಬೆಚ್ಚಿ ಬೀಳಿಸುವಂತಿದೆ ಪ್ರಕೃತಿ ವಿಕೋಪದ ಭಯಾನಕ ದೃಶ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ತಾಯಿಗೆ ಅವಾಚ್ಯ ಪದಗಳಿಂದ ನಿಂದನೆ. ಬಿಹಾರ ರಾಜ್ಯ ಬಿಜೆಪಿ ನಾಯಕರಿಂದ ಬಿಹಾರ್ ಬಂದ್. ರಾಹುಲ್ ಗಾಂಧಿ ಕ್ಷಮೆ ಕೇಳಲು ಪಟ್ಟು ಹಿಡಿದು ಬೀದಿಗಿಳಿದ ಕಮಲ ಪಡೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗೆ ಜಾಹೀರಾತು ಕೇಸ್. ಕ್ರಿಕೆಟಿಗರು ಆಡ್ ಮಾಡಿದ್ದ ಕಂಪನಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ. ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ಗೆ ವಿಚಾರಣೆ ನಡೆಸುತ್ತಿರುವ ಇಡಿ. ಹಿಂದಿಯ ಖ್ಯಾತ ಸೀರಿಯಲ್ ನಟನ ವಿರುದ್ಧ ಅತ್ಯಾಚಾರ ಆರೋಪ. ಆಶೀಶ್ ಕಪೂರ್ನ ಬಂಧಿಸಿದ ಪುಣೆ ಪೊಲೀಸರು. ಕಳೆದ ತಿಂಗಳು ದೆಹಲಿಯಲ್ಲಿ ಬಾತ್ರೂಮಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಮಹಿಳೆ ದೂರು. ಕಾಂತಾರ ಚಾಪ್ಟರ್ 1 ಸಾಂಗ್ ರಿಲೀಸ್ ಮಾಡದಿರಲು ನಿರ್ಧಾರ. ನೇರವಾಗಿ ಸಿನಿಮಾದಲ್ಲೇ ಕಣ್ತುಂಬಿಕೊಳ್ಳಬೇಕಿರೋ ಫ್ಯಾನ್ಸ್. 6 ಫೈಟ್ ಸೀಕ್ವೆನ್ಸ್ ಇರೋದನ್ನ ಕೇಳಿ ಅಭಿಮಾನಿಗಳು ಥ್ರಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.